ಪಾಪ ಮಾಡ್ಕೊಂಡವ್ರ ರಾಯಭಾರಿಗಳನ್ನ ದುಬಾರಿ ಕೊಳ್ಳಲಾಗಿದೆ ಅನ್ನೋದು ವಿರೋಧ ಇದೆ, ಚರ್ಚೆ ಇದೆ. ದುಬಾರಿ ಮತ್ತು ಇಲ್ಲ ಭಾಳ ಕಡಿಮೆನೇ ಕೊಟ್ಟವರು ನಮಗಂತೂ ಗೊತ್ತಿಲ್ಲ. ಏನೋ ಹೊಸ ರೀತಿನಲ್ಲಿ ಏನೋ ಸರ್ಕಾರ ಈಗ ಮೈಸೂರು ಸ್ಯಾಂಡ್ನ ಮಾರಾಟ ಮಾಡೋದಕ್ಕೆ ರಾಯಭಾರಿ ನೇಮಕ ಮಾಡ್ಕೊಂಡ್ರೆ ಸರ್ಕಾರದಲ್ಲೇ ಹಣ ಇಲ್ಲ, ಇಷ್ಟು ದುಬಾರಿ ಮೊತ್ತ ಇದಕ್ಕೆಲ್ಲ ಇದೆ. ಸರ್ಕಾರದಲ್ಲಿ ಇದಕ್ಕೆಲ್ಲ ಏನು ತೊಂದರೆ ಇಲ್ಲ. ಈ ಉದಾಹರಣೆಗೆ ಸಿದ್ದರಾಮಯ್ಯರ ಕೇಸು ಮೂಡ, ಕಪಿಲ್ ಸಿಬ್ಬಲ್ನ ಕರೆಸಿದ್ರು ಅವ್ರ ಪರವಾಗಿ ವಾದ ಮಾಡೋಕ್ಕೆ. ಸಿದ್ದರಾಮಯ್ಯರವ್ರ ಮನೆಯಿಂದ ಕೊಡಬೇಕು ಕರೆಸೋದ ಮೇಲೆ ದುಡ್ಡನ್ನ ಸರ್ಕಾರದಿಂದ 1,49,00,000 ಬಿಲ್ಲು ಕಪಿಲ್ ಸಿಬ್ಬಲ್ಗೆ ಪೇಮೆಂಟ್ ಕೊಡೋಕೆ ತೀರ್ಮಾನ ತಗೊಂಡವ್ರೆ. ಯಾರಪ್ಪನ ಮೇಲೆ ದುಡ್ಡು? ಸಿದ್ದರಾಮಯ್ಯರೇ. ಇದು ಜನಗಳಿಗೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಇಂಥದಕ್ಕೆ ನಿಮ್ಮ ದುಡ್ಡು ಉಪಯೋಗ ಮಾಡ್ತಾ ಇರೋದು. ನೀವು ಮಾಡ್ಕೊಂಡಿರೋ ತಪ್ಪಿಗೆ ಸರ್ಕಾರದಿಂದ ಕಪಿಲ್ ಸಿಬ್ಬಲ್ನ ಕರೆಸಿ 1,49,00,000 ಪೇಮೆಂಟು. ಇದು ಎಲ್ಲಿಗೆ ಈ ರಾಜ್ಯ ಹೋಗ್ತಿದೆ ಗೊತ್ತಿಲ್ಲ. ಮಾತೆತ್ತಿದರೆ ಕೇಂದ್ರ ಸರ್ಕಾರ ಅನ್ಯಾಯ ಅಂತಾರೆ. ನನ್ನ ಬರೆದಿದ್ದೀನಿ, ನನ್ನ ತೀರ್ಮಾನ ತಗೊಂಡಿದ್ದೀನಿ ನನ್ನ ಇಲಾಖೆನಲ್ಲೇ. 10,000 ಬಸ್ಸಲ್ಲಿ ಮೊದಲನೇ ಹಂತದಲ್ಲಿ 4,500 ಬಸ್ ಇವತ್ತು ಕರ್ನಾಟಕಕ್ಕೆ BMTC ಕೊಡ್ತಾ ಇದ್ದೀವಿ. ದೆಹಲಿಗೆ 2,800, ತೆಲಂಗಾಣಗೆ 2,000, ಕರ್ನಾಟಕಕ್ಕೆ 4,500 ಕೊಟ್ಟಿದ್ದೀವಿ. ಸಣ್ಣತನ ತೋರಿಸ್ಲಿಲ್ಲ ನಾವು. ಇವತ್ತು ಬೆಂಗಳೂರು ನಗರದ ಪರಿಸ್ಥಿತಿ ನೋಡಿ. 4,500 ಬಸ್ಸೇನು ಕೊಟ್ಟಿದ್ವಿ ಮೊದಲನೇ ಹಂತದಲ್ಲಿ. ಇನ್ನೂ ನೆಸಿಟಿ ಇದ್ದರೆ ನೆಕ್ಸ್ಟ್ ಹಂತದಲ್ಲಿ ತೀರ್ಮಾನ ಮಾಡ್ತೀನಿ ಅಂತಲೂ ಹೇಳಿ ಕಳಿಸಿದ್ದೀನಿ. ಏನು ಹೇಳಿ? 1,000 ಇಲ್ಲ, ಅವರು 7,000ಕ್ಕೆ ಅಂತ ಒಂದು ಬೇಡಿಕೆ ಕೊಟ್ಟಿದ್ದರು. ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ 7,000 ಬಸ್ಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. 14,000 ಬಸ್ಸನ್ನು ಅಲಾಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಹಮದಾಬಾದ್ಗೆ 1,000 ಬಸ್ ಕೇಳಿದ್ದಾರೆ, 1,000 ಬಸ್ನೂ ಕೊಡ್ತಾ ಇದ್ದೇವೆ. ಸೂರತ್ಗೆ 600 ಕೇಳಿದ್ದಾರೆ, 600 ಬಸ್ಸು ಕೊಡ್ತಾ ಇದ್ದೇವೆ. ತೆಲಂಗಾಣದವರು 2,800 ಬದಲು 2,000 ಕೇಳಿದರು. ಈ 2,800 ಬಸ್ ಬೇಕು ಅಂತಕ್ಕಂಥ ಒಂದು ಮನವಿ ಸಲ್ಲಿಸಿದ್ದಾರೆ. ಈಗ ಮೊದಲನೇ ಹಂತದಲ್ಲಿ ಅವ್ರಿಗೆ 2,000 ಬಸ್ ಅಲಾಟ್ ಮಾಡ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಇನ್ನೂ ಏನು ಉಳಿದಿದೆ, ಇನ್ನೂ ಮಹಾರಾಷ್ಟ್ರ, ನಮ್ಮ ವೆಸ್ಟ್ ಬೆಂಗಾಲ್ ಇರ್ಬೋದು, ಅಲ್ಲಿಂದ ನಮ್ಮ ಚೆನ್ನೈ, ಅಲ್ಲಿಂದ ಬೇಡಿಕೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರವಾಗಿ ದೆಹಲಿಗೆ 2,800 ಕೊಟ್ಟಿದ್ದೀವಿ. ದೆಹಲಿಗೆ ಅದರಿಂದ ಇನ್ನೂ 4,500 ಬಸ್ಸು ಇವತ್ತೇನು ನಾವು ಅಲಾಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಯಾರು ನಮಗೆ ಮನವಿ ಸಲ್ಲಿಸ್ತಾರೆ ಅನ್ನೋದಕ್ಕೋಸ್ಕರವಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಕರ್ನಾಟಕಕ್ಕೆ 4,500 ಬಸ್ಸನ್ನು ಇವತ್ತು ಅದೇನು ಕೇಳಿದ್ರು ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೆ ಪ್ರಧಾನಮಂತ್ರಿಗಳ ಸಹಕಾರ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆ PM E-ಡ್ರೈವ್ ಅಂತಕ್ಕಂಥ ಒಂದು ಅವರ ಚಿಂತನೆ ಏನಿದೆ ಪ್ರಧಾನಮಂತ್ರಿಗಳು, ಇವತ್ತು ಇದಕ್ಕೆ ತರಬೇಕು, ನೆಟ್ ಝೀರೋ ತರಬೇಕು ಕಾರ್ಬನ್ ಅಂತ ಹೇಳಿ ಅವರ ಒಂದು 2030 ಒಂದು ಗಮನದಲ್ಲಿ ಇಟ್ಕೊಂಡೇನು ಕೆಲವು ತೀರ್ಮಾನ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳನ್ನ ಅಭಿನಂದನೆ ಸಲ್ಲಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.